ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್. ಆ್ಯಕ್ಚುಲಿ ಸ್ನೇಹಿತರೆ, ಇವತ್ತು ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ಮತ್ತೆ ಅದ್ದಿನಕಲ್ಲು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೆ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಆದಿಚುಂಚನಗಿರಿಯ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ನಿರ್ಮಲಾನಂದ ಸ್ವಾಮೀಜಿ ಕೂಡ ಬಂದಿದ್ದರು. ನಾನು ಬರೋದ್ರೊಳಗಡೆ ಅವ್ರು ಆ್ಯಕ್ಚುಲಿ ಇಳಿದು ಹೋಗ್ಬಿಟ್ಟಿದ್ರು. ಸೊ ಆನ್ ದ ವೇ ರೋಡಲ್ಲಿ ನಾವು ಅವ್ರನ್ನ ನೋಡಿದ್ವಿ, ಖುಷಿ ಆಯಿತು. ಇವತ್ತು ತುಂಬ ಜನ ಇದ್ದರು. ಹಾಗೆ ಇವತ್ತು ನಾನು ನನ್ನ ಬಾಮೈದ ಹಾಗೆ ನನ್ನ ಮಗಳ ಜೊತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಗಳು ಹೇಳ್ತಾ ಇದ್ಲು, ಪಾಪ ನೀನೇನು ನಡೆದಿದ್ದು, ಇವತ್ತು ನಾನು ಕೂಡ ನಡಿತೀನಿ ಅಂತ. ನೋಡೋಣ ಅವಳು ಕೊನೆವರೆಗೂ ಯಾವ ರೀತಿ ನಡ್ಕೊಂಡು ಬರ್ತಾಳ, ಇಲ್ಲ ಯಾರಾದರೂ ಹೆಲ್ಪ್ ತೊಗೊತಾಳ ಅಂತ. ಆಗಿದ್ದ ಲಾಸ್ಟ್ ಟೈಮು ಮೀರ್ಸ್ಬಿಟ್ಟೆ ನೀನು. ಶಕ್ತಿ ಇದೆಯಾ? ಏನಾದ್ರು ಬೇಕಾ ತಿನ್ನಕ್ಕೆ? ಎನರ್ಜಿಗೆ ಏನಾದರೂ ಬೇಕಾ? ಫುಲ್ ಜೋಶಲ್ಲಿದ್ದಾಳೆ. ಏನಾದರೂ ತಿಂತಿ ಅಂತ ಕೇಳಿದ್ರು, ಇಲ್ಲ ನನಗೇನು ಬೇಡ ಅಂತ ಜೋಶಲ್ಲಿ ನಡೀತಿದ್ದಾಳೆ. ಮೇಲೆ ಕತ್ತಾಗ ಮಾತ್ರ ಬಿಟ್ರಿ. ಅಲ್ಲಿ ನೋಡಿ, ಮೇಲೆ ನೋಡಿ, ಇವಾಗ ಒಂದ್ಸಲ ಮೆಟ್ಲು ನಿಧಾನಕ್ಕೆ ಹೋಗ್ತೀನಮ್ಮ. ಅವತ್ತು ಬಂದಾಗ ನಾನು ಒಬ್ಬನೇ ಬಂದೆ. ಇವತ್ತು ತುಂಬ ಜನ ನೋಡಿದೆ. ಇನ್ ಕೇಸ್ ನೀವು ಯಾರಾದರೂ ಇವತ್ತು ವಿಸಿಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ವಿಸಿಟ್ ಮಾಡಿದ್ದೆ ಅಂತ. ಸ್ವಲ್ಪ ದೂರ ಅಷ್ಟೇ ನಡಿ. ವಿಕೆಟ್ ಔಟ್. ನಮ್ಮ ಅವಿನೂ ಜೋಶಲ್ಲೇ ಸ್ಟಾರ್ಟ್ ಮಾಡ್ದ. ಅವನು ಅರ್ಧಕ್ಕೆ ಬರೋದ್ರೊಳಗಡೆ ಸುಸ್ತಾಗಿ ಕೂತ್ಕೊಂಡ. ಯಾಕೋ ಆಲ್ಮೋಸ್ಟ್ ಬೆಟ್ಟ ಮಧ್ಯದಲ್ಲಿರಬೇಕಾದ್ರೆ ನಮಗೆ ಈ ಸೌಂಡ್ ಬರ್ತಾ ಇತ್ತು. ಯಾವುದಪ್ಪ ಆ ಸೌಂಡು ಅಂತಂದರೆ, ಮಾರ್ನಿಂಗು ದೇವರು ಮೇಲ್ಗಡೆ ಕರ್ಕೊಂಡು ಹೋಗಿದ್ರು. ಅದು ವಾಪಸ್ ಕೆಳಗಡೆ ಬರಬೇಕಾದ್ರೆ ನಮಗೆ ಮಧ್ಯದಲ್ಲೇ ಸಿಕ್ತು. ಸೊ ತುಂಬ ಖುಷಿ ಆಯಿತು. ದೇವರ ದರ್ಶನ ಆದಮೇಲೆ ಮತ್ತೆ ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಅಂದ್ಕೊಂಡೆ ನನ್ನ ಮಗಳು ಪಾಪ ಎತ್ಕೊ ಅಂತಾಳೆ ಅಂತ, ಬಟ್ ಅವಳು ಎಲ್ಲೂ ಕೇಳಲಿಲ್ಲ ಎತ್ಕೊ ಅಂತ ನನ್ನನ್ನು. ಸಾಂಗು ಹಿಂಗು ಸಾಹಸ ಮಾಡಿ ನಾವು ಕಲ್ಯಾಣಿ ಹತ್ರ ಬಂದ್ವಿ. ಕಲ್ಯಾಣಿ ಹತ್ರ ಬರ್ತಿದ್ದಂಗೆ ಅವಳಿಗೆ ಪಾಪ ನನಗೆ ವಾಟ್ರು ಬೇಕು, ನೀರು ಕುಡಿಬೇಕು ಅಂತಂದು. ಸೊ ನೀರು ಕುಡಿಸ್ದ್ವಿ. ನೀರು ಕುಡ್ಕೊಂಡು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿದ್ಲು. ಚಿನ್ನಮ್ಮ ಏನು ತುಂಬ ಜೋಶೆಲ್ಲ ಇದ್ದಾಳೆ. ರನ್ನಿಂಗ್ ರೇಸಲ್ಲಿ ಇದ್ದೀನಿ ಅಂದ್ಬಿಟ್ಟು ಓಡ್ಕೊಂಡೆಲ್ಲ ಬಂದ್ಲು. ಪಾಪ ಅವಳಿಗೆ ತುಂಬ ಶೆಕೆಯಾಗಿ ಕೂದಲು ಇರಿಟೇಷನ್ ಆಯಿತು. ಅದಕ್ಕೆ ಅವಳು ಜಡೆನ ಬಿಚ್ಕೊಂಡ್ಳು. ಜಡೆ ಬಿಚ್ಕೊಂಡಾಗ ಇಲ್ಲಿ ಏನು ಗೊತ್ತು, ಇದೇನು ಫೇಮಸ್ ಗೊತ್ತಾ ಚಿನ್ನಮ್ಮ? ದೆವ್ವ ಬಿಡಿಸ್ತಾರೆ.
ಹಾ ನಿಮ್ಮ ಅಕ್ಕ ಅಂತ ನೋಡು. ನಿಮ್ಮ ಅಕ್ಕ ಅವರು ಅಂತೂ ಇಂತೂ ಶಬಾಷ್ ಹತ್ಬಿಟ್ಟೆ ಅಂತೂ ಇಂತೂ ಕೆಲವೇ ನಿಂತದೆ. ಫೈನಲಿ ತುಂಬ ಸಾಹಸ ಮಾಡಿಕೊಂಡು ಎಲ್ಲರೂ ಬೆಟ್ಟದ ಮೇಲೆ ರೀಚ್ ಆದ್ವಿ. ಬೆಟ್ಟದ ಮೇಲೆ ರೀಚ್ ಆದ ತಕ್ಷಣವೇ ಅಲ್ಲಿ ಟಮಟೆ ಬಡಿತಾ ಇದ್ರು. ಸೊ ನನ್ನ ಮಗಳು ಅವ್ರು ನೋಡಿ ತುಂಬ ಖುಷಿ ಪಟ್ಲು. ಬಂದ್ರ ಕೊನೆಗೆ ತಲುಪಿದ್ರಾ? ಅಲ್ಲೊಂದು ಸ್ಟೆಪ್ ಹಾಕ್ಬಿಟ್ಟಿದ್ರ ನೀನು ಅವ್ರ ಮುಂದೆ. ಇವತ್ತೆಷ್ಟು ಜನ ಅವ್ರೆ, ಅವತ್ತೆಷ್ಟು ಜನ ಇದೆ. ಅವತ್ತು ನಾನು ನಿಮಗೆ ಹೇಳಿದ್ದೆ ಹೂವಿನ ಅಲಂಕಾರ ಮಾಡಿರಲಿಲ್ಲ, ಕಂಪ್ಲೀಟ್ ನಿಮಗೆ ವಿಗ್ರಹನ ತೋರಿಸಿದ್ದೆ. ಇವತ್ತು ಹೂವಲ್ಲೇ ಮುಚ್ಚೋಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಇವತ್ತು ಅಂತಂದರೆ, ಸ್ವತಂತ್ರ ದಿನಾಚರಣೆ ಇರೋದ್ರಿಂದ. ಸೊ ಹೂವಲ್ಲೂ ಕೂಡ ಅದೇ ರೀತಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಹರೆ ರಾಮ್ 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 ಹರೆ ಹರೆ, ಹರೆ ಕೃಷ್ಣ 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 ಹರೆ ಹರೆ, ಜೈ ರಾಮ್ ಶ್ರೀರಾಮ್ ಜೈ ಜೈ ರಾಮ್. ಆಂಜನೇಯನ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಫ್ರೆಂಡ್ ಮೇಲೆ ಇರಲಿ ಅಂತ ನಾನು ಸದಾ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ನಾವು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಳಿಯೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಜನ ಇನ್ನೂ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹೀಗೆ ಜರ್ನಿ ಮಾಡಬೇಕಾದ್ರೆ ನನಗಲ್ಲೊಬ್ಬರು ಏಜ್ ಆಗಿರೋ ಅಂಕಲ್ ಸಿಕ್ಕಿದ್ರು. ಅವರ ಒಂದು 70-75 ಏಜು. ಅವರು ನನಗೊಂದು ಸ್ಟೋರಿ ಹೇಳಿದರು. ಆ ಸ್ಟೋರಿನ ನಾನು ನಿಮಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದು ಆಂಜನೇಯನ ಬಗ್ಗೆ ಸ್ಟೋರಿ ಹೇಳಿದರು. ಏನಪ್ಪ ಆ ಸ್ಟೋರಿ ಅಂತಂದರೆ, ಆಂಜನೇಯ ಒಂದ್ಸಲ ರಾಮನ ನೋಡೋಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ರಂತೆ. ಬೆಟ್ಟದ ಮಧ್ಯದಲ್ಲಿ ಒಂದು ಸೌಂಡ್ ಬರ್ತಿದೆ, ರಾಮನ ಜಪದ ಸೌಂಡ್ ಬರ್ತಿತ್ತಂತೆ. ಆಂಜನೇಯಂಗೆ ಶಾಕ್ ಆಯಿತು. ಇಲ್ಲಿ ಯಾರಪ್ಪ ಮಧ್ಯದಲ್ಲಿ ಜಪ ಮಾಡ್ತಿದ್ದಾರೆ, ನಮ್ಮ ರಾಮನ ಜಪ ಮಾಡ್ತಿದ್ದಾರೆ ಅಂತ ನೋಡೋಕೆ ಹೋದ್ರಂತೆ. ಆವಾಗ ಒಬ್ಬ ದೈನಂದಿನ ಕರ್ಮ ಮಾಡ್ತಾ ರಾಮನ ಜಪ ಮಾಡ್ತಿದ್ರಂತೆ. ಆಂಜನೇಯಂಗೆ ಕೋಪ ಬಂದ್ಬಿಡ್ತಂತೆ, ಇವನು ಯಾರು ರಾಮನ ಜಪನ ದೈನಂದಿನ ಕರ್ಮ ಮಾಡೋ ಟೈಮಲ್ಲಿ ಹೇಳ್ತಿದ್ದಾನಲ್ಲ ಅಂತ. ಆಮೇಲೆ ಹೋಗ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಆಂಜನೇಯ ಏನು ಮಾಡ್ತಂತೆ, ಕೆಪ್ಪಾಳ ಕೊಡ್ಬಿಡ್ತಂತೆ. ಹೊಡೆದಿದ್ದ ಏಟಿಗೆ ಅವ್ರ ಮುಖ ಎಲ್ಲ ಊದ್ಕೊಂಡ್ಬಿಡ್ತಂತೆ. ಆಮೇಲೆ ಆಂಜನೇಯ ಅವ್ರಿಗೆ ವಾರ್ನು ಕೂಡ ಮಾಡ್ತಂತೆ, ನೀನು ನೆಕ್ಸ್ಟ್ ಟೈಮ್ ನಾನು ರಾಮನ ಜಪ ಮಾಡಬೇಕಾದ್ರೆ ನೀನು ಸ್ನಾನ ಮಾಡಿರಬೇಕು, ಮತ್ತು ನೀಟಾಗಿರೋ ಟೈಮಲ್ಲಿ ಮಾತ್ರ ಮಾಡಬೇಕು, ಈ ರೀತಿ ಕರ್ಮ ಎಲ್ಲ ಮಾಡೋ ಟೈಮಲ್ಲಿ ಮಾಡಬಾರ್ದು ಅಂತ ವಾರ್ನ್ ಮಾಡಿಬಿಟ್ಟು ಆಂಜನೇಯ ಅಲ್ಲಿಂದ ಮೇಲೋದ್ರಂತೆ. ಬೆಟ್ಟದ ತುದಿ ಮೇಲೆ ರೀಚ್ ಆಗಿ ರಾಮನ್ನ ಭೇಟಿ ಮಾಡಿದ್ದಾರೆ. ರಾಮನ್ನ ನೋಡಿದ ತಕ್ಷಣ ಆಂಜನೇಯಂಗೆ ಫುಲ್ ಶಾಕ್ ಆಗಿದೆ. ಸೊ ಏನಕ್ಕೆ ಅಂತಂದರೆ ರಾಮನ ಮುಖ ತುಂಬ ಊದ್ಕೊಂಡಿದೆ. ಆವಾಗ ರಾಮನ್ನ ಕೇಳಿದ್ರಂತೆ ಆಂಜನೇಯ, ನಿಮ್ಗೆ ಯಾರು ಈ ರೀತಿ ಮಾಡಿದ್ದು, ನಿಮ್ಮ ಮುಖ ಯಾಕೆ ಹೀಗೆ ಊದ್ಕೊಂಡಿದ್ದೆ ಅಂತ ಕೇಳಿದ್ರಂತೆ. ರಾಮ ಅವರು ಅದಕ್ಕೆ ನಗ್ಸ್ತಾ, ನನ್ನ ಶಿಷ್ಯ ಒಬ್ಬ ಈ ರೀತಿ ಮಾಡಿದ್ದು, ಅದರಲ್ಲಿ ಅವ್ರ ತಪ್ಪೇನಿಲ್ಲ ಬಿಡು, ಏನಿಲ್ಲ ಅಂತ ಹೇಳಿದ್ರಂತೆ. ಆಂಜನೇಯ ಇಲ್ಲ, ಕೋಪದಿಂದ, ಇಲ್ಲ ನಿಮ್ಗೆ ಯಾರು ಈ ರೀತಿ ಮಾಡಿದ್ದು, ನಿಮಗೆ ಈ ರೀತಿ ಮಾಡೋಕ್ಕೆ ಅವ್ರಿಗೇನು ಹಕ್ಕಿದೆ, ಇಲ್ಲ ನಾನು ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹಠ ಮಾಡಿದ್ರಂತೆ. ಅವಾಗ ರಾಮ ನಗ್ತಾ ಹೇಳಿದ್ರಂತೆ, ಅದು ಆ್ಯಕ್ಚುಲಿ ನಾನು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ಆ ವೇಷದಲ್ಲಿ ನಾನು ಅಲ್ಲಿ ಜಪ ಮಾಡ್ತಾ ಇದ್ದೆ, ನೀನು ಬಂದು ನನಗೆ ಈ ರೀತಿ ಮಾಡಿದೆ ಅಂತ. ಆಂಜನೇಯ ಅವಾಗ ನನಗೆ ಗೊತ್ತಾಗ್ದಲೇ ಈ ರೀತಿ ಮಾಡಿದೆ ಪ್ರಭು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ತಪ್ಪಿಕೊಂಡು ಅಳ್ತಾ ಹೇಳಿದ್ರಂತೆ. ಅದಕ್ಕೆ ರಾಮ ಹೇಳಿದ್ರಂತೆ, ನಾನು ಪ್ರಪಂಚದ ಪ್ರತಿಯೊಂದು ಜೀವಿಯ ಕಣಕಣದಲ್ಲೂ ಇಡ್ತೀನಿ, ನೀನು ಇದೇ ರೀತಿ ಸ್ನಾನ ಮಾಡಿ ನನ್ನನ್ನು ನೆನಿಬೇಕು ಅಂತ ಏನಿಲ್ಲ, ನಿನಗೆ ಯಾವಾಗ ಬೇಕಾದರೂ ನನ್ನನ್ನು ಒಳ್ಳೆ ಮನಸ್ಸಿಂದ ನೆನೆದ್ರೆ ನಾನು ಸದಾ ನಿನಗೆ ಸಿಗ್ತೀನಿ ಅಂತ ಆಂಜನೇಯನಿಗೆ ಹೇಳಿದ್ರಂತೆ. ಕೇಳಿದ್ರಲ್ಲ ಸ್ನೇಹಿತರೆ, ರಾಮನು ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ. ಸೊ ನಾವು ಅವ್ರನ್ನ ಯಾವ ರೀತಿ ಜಪ ಮಾಡ್ತೀವಿ, ಅವ್ರನ್ನ ಯಾವ ರೀತಿ ನೆನ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ನಾವು ಮಾಡೋ ಕೆಲಸ ಚೆನ್ನಾಗಿದ್ದರೆ ದೇವರು ಖಂಡಿತ ಒಲಿತಾನೆ.
ಹಿದಿ ಕಲರ್ದಾಗ ಅದೇ ಇದೆ ಚೂಜಿ ತಕ್ಕ ಚುಚ್ಬಿಟ್ಟು ಈಗ ಹೊಲ್ದ್ಬಿಟ್ಟು ಫೈಡ್ ಅಂತ ಒಂದು ಕೊಡೋದು ಹೋಗಿ ಜಲ್ದಿ ಇಸ್ಕೊಳಕ್ಕೆ ಅಂತ. ಅಂಕಲ್ಲು ಅವರ ಸ್ಕೂಲ್ ಲೈಫು ಹೆಂಗಿತ್ತು ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದರು. ಆ್ಯಕ್ಚುಲಿ ಅವ್ರು ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಾನು ಮುಂದೆ ಇದ್ದೆ. ಸೊ ಅದಾದಮೇಲೆ ಅವರು ಹೇಳೋದನ್ನು ಕೇಳಿ ನಾನು ಹಿಂದೆ ಹೋದೆ. ಆಲ್ಮೋಸ್ಟ್ ಅರ್ಧ ಕತೆ ಹೇಳಿದರು. ಮತ್ತೆ ಹೇಳಿ ಅಂತ ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ನಿಮಗೆ. ಅಗಲವಾಡಿ ಜುಂಜಪ್ಪ ಮಕ್ಕಳ ಮರಿಯಲ್ಲಿ ಕಾಯಿನಲ ಬಂಡುರಂಗ ನಿನ್ನಾವ ಆ ಬೆಂಗಳೂರ ಮಕ್ಕ ಆ ಕೈನಲ ಜುಂಜಪ್ಪ ಆ ಏಳನೇ ಸರ್ಪಾವ ಆ ನಂಟೆ ನೋಡಿವಾಗ ಅಯ್ಯ ಬಂದಾನ ಮಕ್ಕಳ ಮರಿಯಲ್ಲಿ ಮಡ್ಗಪ್ಪ ಚೋಳನ ಹಿಡ್ಕಾಳು ಆ ನಟನ ನಿನ್ನಾವ ಆ ಬಣ್ಣರಂಗ ನಿನ್ನಾವ ಅಗಲವಾಡಿ ಜುಂಜಪ್ಪ. ನಾವು ಚಿಕ್ಕ ಮಕ್ಕಳಲ್ಲಿ ಇರಬೇಕಾದ್ರೆ ಈ ಜುಂಜಪ್ಪ ಅವರು ಮನೆ ಹತ್ರ ಬಂದ್ಬಿಟ್ಟು ನಮಗೆ ತಾಯ್ತಾ ಕಟ್ತಾಯಿದ್ರು. ಅದರ ಬೆನಿಫಿಟ್ ಏನಪ್ಪ ಅಂತಂದರೆ ಹಾವು ಚೇಳು ಕಪ್ಪೆಗಳಿಂದ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ನಂಬಿಕೆ. ಆ ಗೌಡರ ಮನೆಯಲ್ಲೇ ಆ ನಾಟ್ಯವ ನಡೆಯಾನು ಆ ಚೋಳರ ಕಂಬವ ಅಮ್ಮರದಲ್ಲ ಜುಂಜಪ್ಪ. ಯಾವ್ದೇವ್ರಿದು? ಆಗಲೋಡಿ ಜುಂಜಪ್ಪ. ಜುಂಜಪ್ಪ. ಹಾಂ. ಕೊನೆಗೂ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಅದಾದಮೇಲೆ ನಾನು ನಮ್ಮ ಊರಿಗೆ ಬಂದೆ. ನನ್ನ ಮಗಳು ನಮ್ಮ ಬಾಮೈದ ಅವರೆಲ್ಲ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋದರು. ನೋಡಿದ್ರಲ್ಲ, ಫಸ್ಟ್ ಟೈಮ್ ಬಂದಿದ್ದಕ್ಕೂ ಇವತ್ತಕ್ಕೂ ಭಯಂಕರ ಡಿಫ್ರೆನ್ಸ್ ಇದೆ. ಸೊ ಇವತ್ತು ತುಂಬ ಜನ ಇದ್ದಾರೆ. ಸೊ ಚೆನ್ನಾಗಿತ್ತು ದರ್ಶನ. ಹಾಗೆ ನನ್ನ ಮಗಳ ಚಾಲೆಂಜ್ನ ವಿನ್ ಆಗಿದ್ದಾಳೆ. ಸೊ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು. ಎಲ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ನಿಜವಾಗ್ಲೂ ಜಾತ್ರೆ ಫೀಲೇ ಇತ್ತು. ಸ್ನೇಹಿತರೆ, ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿಸಿಟ್ ಮಾಡಿ. ನೆಕ್ಸ್ಟ್ ಕಮ್ಮಿಂಗ್ ಸ್ಯಾಟರ್ಡೇನೂ ಇದೇ ರೀತಿ ಇರುತ್ತೆ. ಶ್ರಾವಣ ಮುಗಿಯೋವರೆಗೂ ಇದೇ ರೀತಿ ಇರುತ್ತೆ. ಹಾಗೆ ಕಡೆ ಶ್ರಾವಣ ಶನಿವಾರದಂತೂ ತುಂಬ ಗ್ರ್ಯಾಂಡಾಗಿರುತ್ತೆ. ಸೊ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ವಿಸಿಟ್ ಮಾಡಿ. ಹಾಗೆ ಭಕ್ತಾದಿಗಳು ಅನ್ನದಾನನೂ ಕೂಡ ಮಾಡ್ತಿರ್ತಾರೆ. ಇವತ್ತು ಸುಮಾರು 5,000 ಜನಕ್ಕೆ ಅನ್ನದಾನ ಸಂತರ್ಪಣೆ ಕಾರ್ಯಕ್ರಮನೂ ಮಾಡಿದರು.